ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಿಮ್ಮವರಿಗೂ ಸಮಯ ನೀಡಿ ಸಂಬಂಧ ಉಳಿಸಿಕೊಳ್ಳಿ. ಸಂಗಾತಿಯ ಜೊತೆಗೆ ನೀವು ಒಳ್ಳೆಯ ಸಮಯ ಕಳೆಯಲು ಏನು ಮಾಡಬೇಕು ಎಂದು ತಿಳಿಯಿರಿ. ನಾನು ಹೇಳ್ತೀನಿ, ಚೆನ್ನಾಗಿ ಕೇಳಿ. ಆಧುನಿಕ ಜಗತ್ತಿನಲ್ಲಿ ಪತಿ ಹಾಗೂ ಪತ್ನಿಗೆ ಜೊತೆಯಾಗಿ ಒಳ್ಳೆಯ ಸಮಯ ಕಳೆಯಲು ಆಗಲ್ಲ ಎನ್ನುವುದು ಕಟ್ಟು ಸತ್ಯ. ಪತಿ ಹಾಗೂ ಪತ್ನಿ ಇಬ್ಬರು ನಿತ್ಯವೂ ಕಚೇರಿಗೆ ಹೋಗುವ ಕಾರಣದಿಂದಾಗಿ ಅವರಿಬ್ಬರು ಜೊತೆಯಾಗಿ ಕಾಲ ಕಳೆಯಲು ಆಗುತ್ತಿಲ್ಲ. ಯಾಕೆಂದರೆ ಪರಸ್ಪರ ಕಚೇರಿ ಸಮಯ ಭಿನ್ನವಾಗಿರುವುದು ಮಾತ್ರವಲ್ಲದೆ ಮಕ್ಕಳ ಲಾಲನೆ ಪಾಲನೆ ಕಡೆಗೆ ಕೂಡ ಗಮನ ಹರಿಸಬೇಕಾದ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯು ಆಗುತ್ತಿಲ್ಲತ್ತದೆ. ಇದರಿಂದ ಇಬ್ಬರ ನಡುವೆ ಭಾವನಾತ್ಮಕವಾಗಿ ಸಂವಹನ ನಡೆಸಲು ಆಗುತ್ತಿಲ್ಲ. ಜೊತೆಯಾಗಿ ಗುಣಮಟ್ಟದ ಸಮಯ ಕಳೆಯುವುದು ಎಂದರೆ ದೈಹಿಕವಾಗಿ ಪ್ರೀತಿ ವ್ಯಕ್ತಪಡಿಸುವುದು. ಇದು ಕೇವಲ ಲೈಂಗಿಕ ಕ್ರಿಯೆ ಎಂದು ಮಾತ್ರ ಭಾವಿಸಬಾರದು. ಕೈಗಳನ್ನು ಹಿಡಿದುಕೊಂಡು ಸ್ವಲ್ಪ ದೂರ ನಡೆದುಕೊಂಡು ಹೋಗುವುದು, ಕಚುಕುಳಿ ಇಡುವುದು, ಅಪ್ಪಿಕೊಳ್ಳುವುದು ಇತ್ಯಾದಿಗಳು. ಸಂಗಾತಿ ಜೊತೆಗೆ ಗುಣಮಟ್ಟದ ಸಮಯ ಕಳೆಯುವುದು ಹೇಗೆ ಎಂದು ನಾವು ನಿಮಗೆ ಇಲ್ಲಿ ಹೇಳಲಾಗಿದೆ. ಜೊತೆಯಾಗಿ ಏನಾದರೂ ಮಾಡಿ. ಸಾಮಾನ್ಯವಾಗಿ ಸಂಗಾತಿಗಳು ಮದುವೆ ಬಳಿಕ ಮತ್ತು ಹವ್ಯಾಸಗಳನ್ನು ಪೂರೈಸಿಕೊಳ್ಳಲು ಗೆಳೆಯ ಅಥವಾ ಗೆಳತಿ ಜೊತೆಗೆ ಹೊರಗಡೆ ಹೋಗುವುದು. ಇದು ಯೋಗ್ಯ ವ್ಯಾಯಾಮ, ಸಂಗಾತಿ ನೃತ್ಯ ಇತ್ಯಾದಿಗಳು ಇರಬಹುದು. ಆದರೆ ಪತಿ ಹಾಗೂ ಪತ್ನಿ ಜೊತೆಯಾಗಿ ಇದನ್ನು ಮಾಡಿದರೆ ಒಳ್ಳೆಯದು. ಇದು ಸಂಗಾತಿಯ ದೈಹಿಕ ಹಾಗೂ ಭಾವನಾತ್ಮಕ ಬೆಂಬಲ ಸಿಗುವುದು. ನಿಮ್ಮಿಬ್ಬರ ಹವ್ಯಾಸಗಳನ್ನು ಜೊತೆಯಾಗಿ ಮಾಡಿದರೆ ಅದು ತುಂಬ ಒಳ್ಳೆಯದು. ಮೊಬೈಲ್ ಫೋನ್ ಪಕ್ಕಕ್ಕೆ ಇಡಿ. ಇಂದು ನಾವು ಪ್ರತಿಯೊಂದನ್ನು ಫೋನ್ನ ಮೂಲಕವೇ ಮಾಡುತ್ತೇವೆ. ಮನೆಗೆ ತರಬೇಕಾದ ಸಾಮಾನುಗಳಿಂದ ಹಿಡಿದು ವಿದ್ಯುತ್ ಬಿಲ್ ಪಾವತಿ ತನಕ ಪ್ರತಿಯೊಂದು ಕೂಡ ಫೋನ್ನಲ್ಲೇ ಆಗಿ ಹೋಗುವುದು. ಆದರೆ ಇದು ಸಂಬಂಧಕ್ಕೆ ಎಷ್ಟು ಒಳ್ಳೆಯದು ಎನ್ನುವ ಪ್ರಶ್ನೆಯೂ ಬರುವುದು. ಮೊಬೈಲ್ನಿಂದಾಗಿ ಸಂಬಂಧದಲ್ಲಿ ಬಿರುಕು ಬೀಳುವ ಸಾಧ್ಯತೆ ಹೆಚ್ಚಾಗಿರುವುದು ಎಂದು ಅಧ್ಯಯನಗಳು ಹೇಳಿವೆ. ಜೊತೆಯಾಗಿ ಜಿಮ್ಗೆ ಹೋಗಿ. ಜಿಮ್ನಲ್ಲಿ ಜೊತೆಯಾಗಿ ವ್ಯಾಯಾಮ ಮಾಡಿದರೆ ಆಗ ಇದು ನಿಮ್ಮಿಬ್ಬರಿಗೂ ಒಟ್ಟಿಗೆ ಹೆಚ್ಚಿನ ಸಮಯ ಕಳೆಯಲು ಅವಕಾಶ ನೀಡುವುದು. ಇಬ್ಬರು ಜೊತೆಯಾಗಿ ಜಿಮ್ಗೆ ಹೋದರೆ ಆಗ ದಾಂಪತ್ಯವು ಸರಿಯಾಗಿ ವ್ಯಾಯಾಮ ಕ್ರಮಗಳನ್ನು ಪಾಲಿಸಿಕೊಂಡು ಹೋಗುವರು ಎಂದು ಅಧ್ಯಯನಗಳು ಹೇಳಿವೆ. ಜೊತೆಯಾಗಿ ಜಿಮ್ಗೆ ಹೋದ ದಾಂಪತ್ಯವು 95% ತೂಕ ಇಳಿಸಿಕೊಂಡಿರುವವರು ಎಂದು ಅಧ್ಯಯನಗಳು ಹೇಳಿವೆ. ಇದರಿಂದ ನೀವು ಜೊತೆಯಾಗಿ ಜಿಮ್ಗೆ ಸೇರಿ. ಜೊತೆಯಾಗಿ ಅಡುಗೆ ಮಾಡಿ. ಅಡುಗೆ ಮಾಡುವ ವೇಳೆ ರೊಮ್ಯಾಂಟಿಕ್ ಸಂಗೀತ ಹಾಕಿಕೊಂಡು ಜೊತೆಯಾಗಿಯೇ ನೀವಿಬ್ಬರು ಅಡುಗೆ ಇದರಿಂದ ನಿಮ್ಮಿಬ್ಬರಿಗೆ ಜೊತೆಯಾಗಿ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗುವುದು. ಜೊತೆಯಾಗಿ ನೀವು ರಾತ್ರಿ ಅಥವಾ ಮಧ್ಯಾಹ್ನದ ಊಟ ತಯಾರಿಸಬಹುದು. ನಿಯಮಿತವಾಗಿ ಡೇಟ್ ನೈಟ್. ಸಂಗೀತಗಳ ಜೊತೆಯಾಗಿ ಸಮಯ ಕಳೆದರೆ ಆಗ ಅವರು ಹೆಚ್ಚು ಸಂತೋಷವಾಗಿ ಇರುವವರು ಮತ್ತು ಒತ್ತಡವು ತುಂಬ ಕಡಿಮೆ ಇರುವುದು ಎಂದು ಅಧ್ಯಯನಗಳು ಹೇಳಿವೆ. ವಾರದಲ್ಲಿ ಒಂದು ಸಲ ಡೇಟ್ ನೈಟ್ ಸೇರ್ಪಡೆ ಮಾಡಿ ಎಂದು ಅಧ್ಯಯನಗಳು ಹೇಳಿವೆ. ಇದರಿಂದ ಡೈವರ್ಸ್ ಅವಕಾಶ ಕಡಿಮೆ ಆಗುವುದು, ಲೈಂಗಿಕ ಜೀವನದ ಸುಧಾರಣೆಗೆ ಆಗುವುದು ಮತ್ತು ಆರೋಗ್ಯಕರ ಸಂವಹನಕ್ಕೆ ಇದು ಸಹಕಾರಿ. ಮೊಲಕ್ಕೆ 3 ಕಾಲು ಎಂದು ವಾದಿಸಬೇಡ. ಎಷ್ಟೇ ಒಳ್ಳೆಯ ಸಂಬಂಧವನ್ನು ಕೂಡ ಸಂವಹನವು ಹಾಳು ಮಾಡುವುದು. ಸಂಗಾತಿ ಮಾತನ್ನು ಸರಿಯಾಗಿ ಆಲಿಸಿ ಮತ್ತು ಅವರ ಅಭಿಪ್ರಾಯವನ್ನು ಪಡೆಯಿರಿ. ಇದರಿಂದ ಸಂಗಾತಿಯು ತನ್ನ ಅಭಿಪ್ರಾಯವು ಹಾಗೂ ಭಾವನೆಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುವುದು. ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡಿ. ಬಹುತೇಕ ಸಂಬಂಧಗಳಲ್ಲಿ ಇದೊಂದು ಕೆಟ್ಟ ಹವ್ಯಾಸ ರೂಢಿಯಾಗಿರುತ್ತದೆ. ಏನೆಂದರೆ ಇಬ್ಬರು ಸಂಗಾತಿಗಳ ನಡುವೆ ಕೇವಲ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವ ಕೆಲಸ ಮಾಡುತ್ತಾರೆ. ವಿನಃ ತಮ್ಮ ತಪ್ಪುಗಳನ್ನು ಏನಿರಬಹುದು ಎಂಬುದರ ಯಾರೊಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೇವಲ ನನ್ನದೇ ಸರಿ ಎಂಬಂತೆ ಮಾತನಾಡಿ ತಮ್ಮ ಬಗ್ಗೆ ಇರುವ ಒಳ್ಳೆಯ ಭಾವನೆಯನ್ನು ತಾವಾಗಿ ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಗಂಡನ ಜೊತೆ ಹೆಂಡತಿ ಅಥವಾ ಹೆಂಡತಿ ಜೊತೆ ಗಂಡ ಜಗಳ ಮಾಡುವ ಮುಂಚೆ ನೀವೇನು ಬದ್ಧ ವೈರಿಗಳ ಎಂಬುದನ್ನು ನೆನಪಿನಲ್ಲಿಡಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಅರ್ಥ ಆಗಿದನೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.